ಯಾವ್ಯಾವ ಚಟಕ್ಕೆ ಬಿದ್ದು ಯಾರ್ಯಾರು ಏನೇನು ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ. ಕೆಲವೊಂದು ಒಳ್ಳೆ ಒಳ್ಳೆ ಪೊಸಿಷನ್ಗಳಲ್ಲಿ ಇದ್ದವರು ಕೂಡ ಹಾಗೆ ಆಡ್ತಾರೆ. ಈಗ ನೋಡಿ, ಗ್ಯಾಮ್ಲಿಂಗ್ ಚಟಕ್ಕೆ ಬಿದ್ದಂಥ ಟೆಕ್ಕಿ ಒಬ್ಬನ ಮಾಡಿರುವಂಥ ಕೆಲಸ ಏನು ಅಂದರೆ ಕಳ್ಳತನ ಅಂತೆ. ಅಯ್ಯೋ, ಅರೆಸ್ಟ್ ಕೂಡ ಆಗ್ಬಿಟ್ಟಿದ್ದಾರೆ. ಈಗ ಬೇಗೂರು ಪೊಲೀಸರಿಂದ ಈಗ ಟೆಕ್ಕಿ ಮೂರ್ತಿ 27 ವರ್ಷನ ಬಂಧಿಸಿಬಿಟ್ಟಿದ್ದಾರೆ. 27 ವರ್ಷಕ್ಕೆ ಈ ಥರನ. BCA ಪದವಿ ಮುಗಿಸಿದಂಥ ಮೂರ್ತಿ IT ಕಂಪನಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಿದ್ದು. ಮೊಬೈಲ್ನಲ್ಲಿ ಗ್ಯಾಮ್ಲಿಂಗ್ ಚಟಕ್ಕೆ ಬಿದ್ದು ಮೈತುಂಬ ಸಾಲವನ್ನು ಮಾಡ್ಕೊಂಡಿದ್ದು. ಸಾಲ ಜಾಸ್ತಿ ಆದಾಗ ಕೆಲಸ ಬಿಟ್ಟು ಕಳ್ಳತನಕ್ಕೆ ಇಳಿದಿರ್ತಾನೆ. ಮನೆ ಬೀಗ ಮುರಿದು 18 ಲಕ್ಷ ಮೌಲ್ಯದ ಚಿನ್ನವನ್ನು ಕದ್ದಿರ್ತಾನೆ ಟೆಕ್ಕಿ. ಆರೋಪಿ ಅರೆಸ್ಟ್ ಮಾಡಿದ್ದಾರೆ. ಈಗ ಸೂರ್ಯ ಸಿಟಿಯಲ್ಲಿ ಈಗ ಪ್ರಕರಣ ಕೂಡ ದಾಖಲಾಗಿದೆ. ನೋಡಿ, ಕಂಪ್ಯೂಟರ್ ಅಪ್ಲಿಕೇಶನನ್ನು ಮಾಡಿರೋದು ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನು. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಡಿಗ್ರಿ ಮುಗಿಸ್ಕೊಂಡಿದ್ದಾರೆ. ಮುಗಿಸ್ಕೊಂಡು IT ಕಂಪ್ನಿಲಿ, ಟೆಕ್ಕಿ ಏನಲ್ಲ, ಆ್ಯಕ್ಚುಲಿ ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲ, ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿ ಮೊಬೈಲ್ ಗ್ಯಾಮ್ಲಿಂಗಿಗೆ ಚಟಕ್ಕೆ ಬೀಳ್ತಾರೆ. ಗೇಮ್ಸ್ ಆಡಿಕೊಂಡು ಸಾಲ ಮಾಡಿಕೊಡ್ತಾನೆ. ಅದನ್ನು ತೀರಿಸ್ಬೇಕು ಅಂತೇಳಿ ಕಳ್ಳತನಕ್ಕೆ ಇಳಿತಾರೆ. ಚೆಂದಾಗಿ ಅಪ್ಪ ಅಮ್ಮ ಕಲಿಸಿದ್ದಾರೆ, ಓದ್ಕೊಂಬಿಟ್ಟು ಬರ್ತಾ ಇರೋ ಸಂಬಳದಲ್ಲಿ ಇಟ್ಕೊಂಡು ಜೀವನ ನಡ್ಸೋಕ್ಕಾಗಲ್ವಾ? ಅದೇನು ಗ್ಯಾಮ್ಲಿಂಗಿಗೆ ಬೀಳೋದು? ಅದನ್ನು ಏನು ಒಬ್ಬೊಬ್ಬರು ಒಂದೊಂದು ಚಟಕ್ಕಪ್ಪ. ಚಟ ಇಲ್ಲದೆ ಇದ್ರೆ ನಡೆಯೋದಿಲ್ಲ ಅನಿಸುತ್ತೆ. ಚಟಕ್ಕೆ ಬಿದ್ದು ಈಗ ಸಾಲ ತೀರಿಸ್ಕೊಳ್ಳಾರ್ದೇ ಕಳ್ಳತನ ಮಾಡ್ಕೊಂಡು ಈಗ ಜೈಲಿಗೆ ಹೋದ. ಆ ಕಡೆ ಕೆಲಸನೂ ಇಲ್ಲ, ಈ ಕಡೆಗೆ ಅದು ಸಾಲನೂ ಹಾಗೆ ಇರುತ್ತೆ. ಈಗ ಈಗ ಇನ್ನೊಂದು ಜೈಲಿಗೂ ಹೋಗ್ಬೇಕು ಇವಾಗ.